ವೀಕ್ಷಕರಿಗೆ ನಮಸ್ಕಾರ. ಶ್ಯಾಮಲಾ ನವರಾತ್ರಿಯ ಬಗ್ಗೆ ಮಾಹಿತಿ. ಒಂದು ವರ್ಷದಲ್ಲಿ 4 ನವರಾತ್ರಿಗಳನ್ನು ಆಚರಿಸುತ್ತೇವೆ. ಅದರಲ್ಲಿ ಮಾಘ ಶುದ್ಧ ಪಾಡ್ಯಮಿ ದಿನದಿಂದ ಆಚರಿಸುವ ನವರಾತ್ರಿಯನ್ನು ಶ್ಯಾಮಲಾ ನವರಾತ್ರಿ. ಹಾಗೆಯೇ ಅಮ್ಮನನ್ನು ಆರಾಧಿಸುವುದರಿಂದ ಅತಿ ಶಕ್ತಿವಂತమైన ಗುಪ್ತ ನವರಾತ್ರಿ, ಮಾಘ ಮಾಸದಲ್ಲಿ ಬರುವ ನವರಾತ್ರಿ. ಈ ನವರಾತ್ರಿಯನ್ನು ನಾವು ಶಿಶಿರ ನವರಾತ್ರಿ ಎಂದು ಸಹ ಕರೆಯುತ್ತೇವೆ. ಶ್ಯಾಮಲಾ ನವರಾತ್ರಿಯನ್ನು ಆಚರಿಸುವುದರಿಂದ ಅಥವಾ ಈ ಗುಪ್ತ ನವರಾತ್ರಿ ಅಂದರೆ ಏನು? ನಮ್ಮ ಜೀವನದಲ್ಲಿ ಬರುವ ಎಷ್ಟೇ ಕಷ್ಟಗಳನ್ನು ಅಥವಾ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಈ ಗುಪ್ತ ನವರಾತ್ರಿಗಳನ್ನು ಆಚರಿಸುತ್ತೇವೆ. ಆಶ್ವೀಜ ಮಾಸದಲ್ಲಿ ಬರುವ ನವರಾತ್ರಿಯನ್ನು ಎಲ್ಲರನ್ನು ಕರೆದು ನಾವು ಸಹ ಭಾಗವಹಿಸಿ ಒಂದಾಗಿ ಆಚರಿಸುತ್ತೇವೆ. ಆದರೆ ಈ ಗುಪ್ತ ನವರಾತ್ರಿಯನ್ನು ನಮ್ಮ ಸಾಧನೆ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಈ ನವರಾತ್ರಿಯನ್ನು ಆಚರಿಸುತ್ತೇವೆ. ಈ ನವರಾತ್ರಿಯ ಪೂಜಾ ವಿಧಾನ ಹಾಗೂ ನೈವೇದ್ಯ, ಸರಿಯಾದ ಸಮಯ ಮತ್ತು ಪ್ರಯೋಜನಗಳನ್ನು ನೋಡೋಣ. ಮೊದಲನೇದಾಗಿ ಪ್ರಯೋಜನ. ಉತ್ತಮವಾದ ವಿದ್ಯೆ ಅಥವಾ ವಾಕ್ಚಾತುರ್ಯಕ್ಕಾಗಿ ಈ ಶ್ಯಾಮಲಾ ದೇವಿಯನ್ನು ನಾವು ಆರಾಧಿಸಬೇಕು. ಹಾಗೆಯೇ ಉದ್ಯೋಗದಲ್ಲಿ ಉನ್ನತಿ ಮತ್ತು ಯಾವುದೇ ಒಂದು ನಾವು ನಮ್ಮ ಸಂಸಾರದಲ್ಲಿ ಕೆಲಸಕ್ಕೆ ಕೈ ಹಾಕಿದಾಗ ಆಗುವುದಿಲ್ಲ ಅನ್ನುವ ಸಮಯದಲ್ಲಿ ಈ ದೇವಿಯ ಅನುಗ್ರಹ ಆಶೀರ್ವಾದ ನಮ್ಮ ಮೇಲಿದ್ದರೆ ಯಾವುದೇ ರೀತಿಯಾಗಿ ಎಲ್ಲ ಬಂಧು ಬಾಂಧವರು ಸ್ನೇಹಿತರು ಕೂಡಿ ಸುಗಮವಾಗಿ ನೆರವೇರುವ ಹಾಗೆ ಈ ಅಮ್ಮ ಮಾಡುತ್ತಾಳೆ. ಹಾಗೆಯೇ ಸಂಸಾರದಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದಿದ್ದರೂ ಸಹ ಈ ಅಮ್ಮ ಅಂದರೆ ಶ್ಯಾಮಲಾ ದೇವಿಯು 9 ದಿನ ಪೂಜೆಯ ಮಾಡುವುದರ ಒಳಗಾಗಿ ಒಬ್ಬರಲ್ಲೊಬ್ಬರು ಹೊಂದಾಣಿಕೆ ಬಂದು ಒಳ್ಳೆಯ ಮನೋಭಾವದಿಂದ ಸೇರುತ್ತಾರೆ. ಈ ಪೂಜೆಯನ್ನು ನಿತ್ಯ ಪೂಜೆ ಹಾಗೆ ಸಹ ನಾವು ಮಾಡಬಹುದು. ಹಾಗೆ ಕೆಲವರು ಈ ಗುಪ್ತ ನವರಾತ್ರಿಯನ್ನು ವಿಶೇಷವಾಗಿ ದೀಕ್ಷೆ ಸಹಿತ ಅಂದರೆ ಬ್ರಹ್ಮಚರ್ಯ ಆಚರಿಸುತ್ತಾ ಹಾಗೂ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುತ್ತಾ 9 ದಿನ ಸಹ ಆಚರಣೆ ಮಾಡ್ತಾರೆ. ಹಾಗೆಯೇ ನಮಗೆ ಏನೂ ಬೇಡಪ್ಪ, ನಾವು ದಿನಾ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಹೋಗ್ತೀವಿ ಅಂದರೂ ಸಹ ಈ ಅಮ್ಮನ ಅನುಗ್ರಹ ಇದ್ದೇ ಇರುತ್ತೆ. ಹೇಗೆ ಅಂದರೆ ಪ್ರತಿದಿನ ಬೆಳಗ್ಗೆ ಆಗಲಿ ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಇರುತ್ತೆ, ಅವರು ಬೆಳಗ್ಗೆ ಮಾಡ್ಕೊಂಡು ಹೋದರೂ ಆಯಿತು. ಸಂಜೆ ನಾವು ಮನೆಯಲ್ಲಿರೋರು ಸಂಜೆ ಮಾಡ್ತೀವಿ ಅಂತಂದರೆ ಸಂಜೆನೂ ಮಾಡ್ಬೋದು. ಯಾವುದೇ ರೀತಿ 2 ಸಲ ಸ್ನಾನ ಮಾಡೋ ಆ ಥರ ಪದ್ಧತಿ ಇಲ್ಲ. ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊಂಡು ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ಕೊಂಡು ಶ್ಯಾಮಲಾ ದೇವಿಯ ಫೋಟೋ ಒಂದು ಪ್ರಿಂಟೌಟ್ ತೆಕ್ಕೊಂಡು ಅದನ್ನು ಒಂದು ದಪ್ಪ ರಟ್ಟಿಗೆ ಹಚ್ಕೊಂಡು ಅಮ್ಮನ ಫೋಟೋನ ನಾವು ಪೂಜೆ ಮಾಡಿದರೆ ಸಾಕು. ಆ ಅಮ್ಮನಿಗೆ ದಿನಾಲು ಪಾನಕ ಕೋಸಂಬರಿ ನೈವೇದ್ಯ ಮಾಡಿದರು. ಶ್ಯಾಮಲಾ ದಂಡಕನ ತಪ್ಪದೇ ಓದಬೇಕು. ಈ ದಂಡಕವನ್ನು ಓದಕ್ಕೆ ಬರದೇ ಇದ್ದರೆ ನಾವು ಆಡಿಯೋ ರೂಪದಲ್ಲಾದರೂ ಕೇಳ್ಬೋದು. ಕೇಳಿಸ್ಕೊಳ್ಳುವಾಗ ಮನೆಯಲ್ಲಿ ಮಕ್ಕಳು ಓದೋ ಮಕ್ಕಳಿದ್ರೆ ದಯವಿಟ್ಟು ಮಕ್ಕಳನ್ನು ಮುಂದೆ ಕೂರಿಸ್ಕೊಂಡು ಓದಿ. ಆ ತಾಯಿಯ ಅನುಗ್ರಹದಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಜ್ಞಾನ, ಒಂದು ಮಾತನಾಡುವ ಕಲೆ ಬರುತ್ತೆ. ಹೀಗೆ ಆಚರಿಸಬೇಕು ದಿನಾಲು. ಇಲ್ಲ ಆ ಅಮ್ಮನಿಗೆ ಹಸಿರು ಅಂದರೆ ಎಲೆ ಬಣ್ಣ ತುಂಬ ಇಷ್ಟವಾದ ಕಲರ್. ಹಾಗಾಗಿ ನಾವು ಅದೇ ಥರದ ಸೀರೆಗಳು ಆಗಲಿ ಬಟ್ಟೆಗಳಿದ್ದರೆ ಧರಿಸ್ಕೊಂಡು ಅದೇ ಥರದ ಬಳೆಗಳನ್ನು ತೊಟ್ಕೊಂಡು ನಾವು ಪೂಜೆ ಮಾಡೋದರಿಂದ ಅಮ್ಮ ತುಂಬ ಖುಷಿ ಪಡ್ತಾಳೆ. ಹಾಗೆಯೇ ಆ ಕಲರಿಗೆ ಸಂಬಂಧಪಟ್ಟ ಹಣ್ಣು, ಈ ಟೈಮಲ್ಲಿ ದ್ರಾಕ್ಷಿ ಬರುತ್ತೆ, ಕಿತ್ತಳೆ ಬರುತ್ತೆ, ಆಮೇಲೆ ಬಾರಿ ಹಣ್ಣು ಅದು ಹಸಿರು ಕಲರ್ ಇರುತ್ತೆ. ಅದನ್ನು ಸಹ ನಾವು ನೈವೇದ್ಯಕ್ಕೆ ಒಂದೊಂದು ದಿನ ಒಂದೊಂದು ಅದನ್ನೇ ರಿಪೀಟ್ ಮಾಡಿದ್ರೂ ಪರವಾಗಿಲ್ಲ. ಹಾಗೆಯೇ ಸಕ್ಕರೆ ಪೊಂಗಲ್ಲು, ಪಾಯಸ, ಆಮೇಲೆ ಪೊಂಗಲ್ಲು ಪಾಯಸ ಅಂದರೆ ಅಮ್ಮನಿಗೆ ಏಲಕ್ಕಿ, ಲವಂಗ ಹಾಗೆ ಪಚ್ಚಕರ್ಪೂರ ಸುವಾಸನ ಭರಿತವಾದ ಪದಾರ್ಥದಿಂದ ಕೂಡಿದ್ದ ನೈವೇದ್ಯ ಮಾಡಿದರೆ ಇನ್ನೂ ಒಳ್ಳೆಯದು. ಹಾಗೆಯೇ ಈ
ನವರಾತ್ರಿಗಳಲ್ಲಿ ನಾವು ಶುಕಪ್ರಿಯೆ ಅಂತ ಹೇಳಿದ್ನಲ್ಲ, ಗಿಣಿ ಏನಾದರೂ ನಮ್ಮ ಮನೆಯ ಅಕ್ಕಪಕ್ಕ ನಾವು ಕಂಡ್ರೆ ಆ ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾವು ಪೂಜೆ ಮಾಡ್ತಾ ಇರೋದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಈ ಪೂಜೆ ನಾನು 4-5 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಸುಮ್ಮನೆ ಈ ವಿಡಿಯೋಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನಮ್ಮ ಪ್ರಾಂತಗಳಲ್ಲಿ ಇದನ್ನು ಶ್ಯಾಮಲಾ ನವರಾತ್ರಿ ಮಾಡೋದು ಕಡಿಮೆನೇ. ನಾರ್ತ್ ಸೈಡು ಮತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ತುಂಬ ಹೆಚ್ಚಾಗಿ ಮಾಡೋದನ್ನು ನಾವು ಕಂಡುಬರ್ಬೋದು. ಹಾಗೆಯೇ ಈ ಪೂಜೆಯನ್ನು ಯಾವ ದಿನದಿಂದ ಅಂದರೆ ಶನಿವಾರ 10ನೇ ತಾರೀಕು ಪಾಡ್ಯದಿಂದ 18 ನವಮಿಯವರೆಗೆ ನಾವು ಆಚರಿಸುತ್ತೇವೆ. ಹಾಗೆ ಈ ಶ್ಯಾಮಲಾದೇವಿಯನ್ನು ಮಾತಂಗಿ ಎಂದು ಸಹ ಕರೆಯುತ್ತಾರೆ. ಕೆಲವರು ಮಂತ್ರ ಸ್ವರೂಪವಾಗಿ ಆಚರಣೆಯನ್ನು ಮಾಡ್ತಾರೆ. ಕೆಲವರು ಈ ಶ್ಯಾಮಲಾ ದಂಡಕವನ್ನು ಓದುತ್ತಾ ಜಪ ತಪಗಳನ್ನು ಮಾಡುತ್ತಾರೆ. ಹಾಗೆಯೇ ಈ ಒಂದೊಂದು ದಿನಗಳಲ್ಲಿ ನಾವು ಲಲಿತಾ ಸಹಸ್ರನಾಮ ದಿನಾಲು 11 ಸೌಂದರ್ಯ ಲಹರಿ, ಆನಂತರ ಲಲಿತಾ ಅಷ್ಟೋತ್ತರಗಳನ್ನು ಓದಿ ಈ ಪೂಜೆಯನ್ನು ಮಾಡಬಹುದು. ಹಾಗೆ ಪೇರ್ಲೆ ಹಣ್ಣು ಸಹ ಈ ಹಸಿರು ಕಲರ್ ಇರೋದರಿಂದ ಈ ಹಣ್ಣನ್ನು ಸಹ ನಾವು ನೈವೇದ್ಯವಾಗಿ ಬಳಸಬಹುದು. ಹಾಗೆಯೇ ಅಮ್ಮನಿಗೆ ಎಲೆ ಅಡಿಕೆಯನ್ನು ನಾವು ಪಚ್ಚಕರ್ಪೂರದಿಂದ ತುಪ್ಪದಿಂದ ಹುರಿದು ಪಚ್ಚಕರ್ಪೂರದಿಂದ ಮಾಡಿರ್ತಕ್ಕಂಥ ಒಣ ಕೊಬ್ಬರಿ, ಏಲಕ್ಕಿ, ಲವಂಗ ಹಾಕಿರ್ತಕ್ಕಂಥ ಎಲೆ ಅಡಿಕೆಯನ್ನು ನೈವೇದ್ಯವಾಗಿ ಇಟ್ಟು ಅದನ್ನು ಪೂಜೆಯೆಲ್ಲ ಆದ ನಂತರ ಮನೆಯ ಹಿರಿಯರು ಅಂದರೆ ಗಂಡ ಹೆಂಡತಿ ಅದನ್ನು ಹಾಕಿಕೊಂಡು ಎಲೆ ಅಡಿಕೆಯನ್ನು ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತದೆ. ಹೀಗೆ ಈ ಶ್ಯಾಮಲಾ ನವರಾತ್ರಿಯನ್ನು ಪೂಜಿಸುವುದರಿಂದ ಅತ್ಯಂತ ಶುಭಪ್ರದವಾದ ಮತ್ತು ಯಾವುದೇ ರೀತಿಯ ಕಷ್ಟಗಳು ಇರಲಿ ಈ ಗುಪ್ತ ನವರಾತ್ರಿಯಿಂದ ತೊಲಗಿ ಹೋಗುತ್ತವೆ. ನೀವು ಪ್ರತಿ ವರ್ಷ ಈ ಮಾಸದಲ್ಲಿ ಮಾಡಿ ನೋಡಿ. ಯಾವ ಕೆಲಸಗಳು ಆಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅವು ಆಗೇ ಆಗ್ತವೆ. ಆದರೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಟ್ಟು ಪೂಜೆ ಮಾಡಬೇಡಿ. ಫಲಗಳನ್ನು ಆ ದೇವಿಗೆ ಬಿಟ್ಬಿಡಿ. ನೀವು ಪೂಜೆ ಮಾತ್ರ ಮಾಡಿ, ಆ ಫಲಗಳನ್ನು ಕೊಡೋದು ಆ ಅಮ್ಮನಿಗೆ ಬಿಟ್ಟಿದ್ದು. ಹೀಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.